ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ತಮ್ನೇಲ್ ನೋಡೇ ಗೊತ್ತಾಗಿರುತ್ತೆ. ನಾನು ನನ್ನ ತಲೆ ಕೂದಲಿಗೆ ಮೆಹಂದಿ ಹಾಕೋಣ ಅಂತ ಅನ್ಕೊಂಡೆ. ಸೊ ವೈ ನಾಟ್ ಒಂದು ಯಾಕೆ ವಿಡಿಯೋ ಮಾಡ್ಬೋದು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಮೆಹಂದಿನ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಯಾವ ರೀತಿ ಅಪ್ಲೈ ಮಾಡಬೇಕು, ಎಷ್ಟು ಅವರ್ಸ್ ನಮ್ಮ ತಲೆ ಕೂದಲ ಮೇಲೆ ಬಿಡಬೇಕು, ಹೇರ್ ವಾಶ್ ಆದ ನಂತರ ಹೇಗೆ ಏನು ಮಾಡಬೇಕು, ಪ್ರತಿಯೊಂದನ್ನು ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆಲ್ರಿಗೂ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಬೇಕು ಅನ್ನೋ ತನಕ ನೋಡಿ. ಆದಷ್ಟು ಈ ವಿಡಿಯೋನ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಮರಿದೇನೆ ಲೈಕ್ ಮಾಡ್ತೀರಾ ಅಲ್ವಾ. ಸೊ ಯೂಶ್ವಲಿ ನಾನು ಮೆಹಂದಿನ ಒಂದು 15 ಡೇಸ್ 20 ಡೇಸ್ ಒಂದ್ಸಲ ಕಂಪಲ್ಸರಿಯಾಗಿ ನಾನು ತಲೆಗೆ ಹಚ್ತೀನಿ. ಏಕೆ ಅಂದರೆ ನನಗೆ ವೈಟ್ ಹೇರ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ, ಸೊ ಮೆಹಂದಿ ಹಚ್ಚೋದ್ರಿಂದ ಅದು ಕವರ್ ಆಗುತ್ತೆ. ನಾನು ಬ್ಲ್ಯಾಕ್ ಮೆಹಂದಿನ ಹೈಲಿ ಯಾರಿಗೂ ರೆಕಮೆಂಡ್ ಮಾಡಲ್ಲ, ಏಕೆಂದರೆ ಅದು ನಮ್ಮ ಕೂದಲನ್ನ ಡ್ಯಾಮೇಜ್ ಮಾಡುತ್ತೆ. ಸೊ ಏನಾದರೂ ಫಂಕ್ಷನು ಒಕೇಶನಲ್ಲಿ ಇದ್ದಾಗ ಮಾತ್ರ ನಾನು ಬ್ಲ್ಯಾಕ್ ಮೆಹಂದಿನ ಯೂಸ್ ಮಾಡ್ತೀನಿ. ಅದು ಬಿಟ್ಟು ರೆಗ್ಯುಲರ್ ಬೇಸಿಸಲ್ಲಿ ಮೆಹಂದಿನ ಯೂಸ್ ಮಾಡೋದು. ಇನ್ನು ಸಾಕಷ್ಟು ಜನಕ್ಕೆ ಮಿಸ್ಕಾನ್ಸೆಪ್ಷನ್ ಇದೆ, ಮೆಹಂದಿ ಹಚ್ಚಿದ್ರೆ ನಮಗೆ ಫ್ರೀಸಿನೆಸ್ ಆಗುತ್ತೆ, ಹಾಗೆ ಹೇರ್ ಎಲ್ಲ ರಫ್ ಆಗುತ್ತೆ ಅಂತ. ಸೊ ನಾನು ತೋರಿಸೋ ಈ ವಿಧಾನದಲ್ಲಿ ನೀವು ಮೆಹಂದಿನ ಅಪ್ಲೈ ಮಾಡ್ಕೊಂಡು ಹಚ್ಕೊಂಡ್ರೆ ಯಾವುದೇ ರೀತಿ ನಿಮ್ಮ ಕೂದಲು ರಫ್ ಆಗೋದಿಲ್ಲ, ಫ್ರೀಸಿ ಆಗೋದಿಲ್ಲ. ಇನ್ ಕೇಸ್ ತುಂಬಾ ಸ್ಮೂತ್ ಆಗಿ ತುಂಬ ಚೆನ್ನಾಗಿ ತಿಕ್ಕಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ಯಾವ ರೀತಿ ಮೆಹಂದಿ ಪ್ಯಾಕ್ನ ಪ್ರಿಪೇರ್ ಮಾಡ್ಕೊಂಡು ಬರೋದು ಅಂತ ನೋಡೋಣ. ಮೊದಲನೇದಾಗಿ ಸ್ಟವ್ ಹಚ್ಚಿ ಒಂದು ಪಾತ್ರೆಗೆ 1 ಲೋಟದಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಈ ನೀರು ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದ ಆದ ನಂತರ ನಾನಿಲ್ಲಿ 2.5 ಸ್ಪೂನ್ ಅಷ್ಟು ಟೀ ಪೌಡರ್ನ ಸೇರಿಸಿದ್ದೀನಿ. ಸಾಕಷ್ಟು ಜನ ಏನು ಮಾಡ್ತಾರೆ, ಕಾಫಿ ಪೌಡರ್ನ ಸೇರಿಸ್ತಾರೆ. ಕಾಫಿ ಪೌಡರ್ನ ಸೇರಿಸ್ಬೇಡಿ, ಟೀ ಪೌಡರ್ನ ಸೇರಿಸಿ. ಟೀ ಪೌಡರ್ ಎಷ್ಟು ಮಟ್ಟಿಗೆ ಕುದಿಬೇಕು ಅಂತ ಅಂದರೆ, 1 ಲೋಟದಷ್ಟು ನೀರು ಹಾಕಿದ್ದೀವಿ, ಅದು ಅರ್ಧ ಅಥವಾ ಮುಕ್ಕಾಲು ಭಾಗ ಆಗಬೇಕು ಟೀ ಡಿಕಾಕ್ಷನ್. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಅಷ್ಟು ಜನ ಟೀ ಡಿಕಾಕ್ಷನ್ ಬದಲಿ ಮೊಸರನ್ನ ಸೇರಿಸ್ತಾರೆ. ಮೊಸರನ್ನ ಸೇರಿಸ್ಬೇಡಿ. ಇನ್ನು ಇವತ್ತು ನಾನು ಬಳಸಿರೋ ಮೆಹಂದಿ ಪೌಡರ್ ಬಂದುಬಿಟ್ಟು ಸಿಂಗ್ ಅವ್ರದ್ದು. ಇದು ತುಂಬಾ ಚೆನ್ನಾಗಿ ಬರುತ್ತೆ. ಇದು ನಾನು ತರಿಸ್ಕೊಂಡಿರೋದು ಅಮೆಝಾನಲ್ಲಿ. ಪ್ಯಾಕ್ ಆಫ್ 12 ಜಸ್ಟ್ 220 ರುಪೀಸಿಗೆ. ಸೊ ಇದನ್ನು ಸೈಡಲ್ಲಿ ಪಿನ್ ಮಾಡಿರ್ತೀನಿ ಕೂಡ. ಇದು ಆನ್ಲೈನು ಆಫ್ಲೈನ್ ಎರಡೂ ಕಡೆ ಸಿಗುತ್ತೆ. ನಿಮಗೆ ಎಲ್ಲಿ ಕನ್ವೀನಿಯೆಂಟ್ ಅನ್ಸುತ್ತೋ ಅಲ್ಲಿ ನೀವು ಕೂಡ ಬೈ ಮಾಡ್ಬೋದು. ಲೂಸ್ ಮೆಹಂದಿ ಪೌಡರ್ ಕೂಡ ಸಿಗುತ್ತೆ. ನೀವು ಲೂಸ್ ತೊಗೊಂಡ್ರೆ ಅದಕ್ಕೆ ಮತ್ತೆ ಅಡಿಷ್ನಲ್ ಆಗಿ ಆಮ್ಲ ಪೌಡರ್ನ ಮಿಕ್ಸ್ ಮಾಡಬೇಕಾಗುತ್ತೆ. ಬಟ್ ಈ ಪೌಡರ್ನ ತೊಗೊಂಡು ಇದರಲ್ಲಿ ಆಮ್ಲ ಪೌಡರ್ ಕೂಡ ಮಿಕ್ಸ್ ಆಗಿರುತ್ತೆ. ಸೊ ಮತ್ತೆ 2 ತಗೋಬೇಕು ಅನ್ನೋ ನೆಸೆಸಿಟಿ ಇರಲ್ಲ. ನಾನು ಅವಾಗಲೇ ಹೇಳಿದೆ, ಮೆಹಂದಿ ಕಲಿಸ್ಬೇಕಾದ್ರೆ ಡಿಕಾಕ್ಷನ್ ಯೂಸ್ ಮಾಡಿ, ಮೊಸರನ್ನ ದಯವಿಟ್ಟು ಯೂಸ್ ಮಾಡಬೇಡಿ ಅಂತ. ಮೊಸರನ್ನ ಯಾಕೆ ಯೂಸ್ ಮಾಡಬಾರ್ದು ಅಂದರೆ, ಅದು ಆಲ್ರೆಡಿ ಜಿಡ್ಡಿನ ಅಂಶ ಇರುತ್ತೆ. ಇನ್ ಕೇಸ್ ನಾವು ಪ್ಯಾಕ್ ಆಗಿ ತಲೆಗೆ ಹಚ್ಚಿದ್ರು ಕೂಡ ಅದು ಕ್ಲೀನಾಗಿ ಕೂರೋದಿಲ್ಲ ಮೆಹಂದಿ ಅನ್ನೋದು. ಸೊ ಅದಕ್ಕೆ ಅದನ್ನು ಹೇಳಿದೆ. ನೀವು ಯಾರಾದರೂ ಈ ತಪ್ಪನ್ನ ಮಾಡ್ತಾ ಇದ್ದರೆ ಇವಾಗಲೇ ಕರೆಕ್ಟ್ ಮಾಡ್ಕೊಳ್ಳಿ. ಡಿಕಾಕ್ಷನ್ ಇಂದ ನಮ್ಮ ಕೂದಲು ತುಂಬಾ ಕೆಂಪಗಾಗುತ್ತೆ. ನಮ್ಗೇನಾದ್ರು ಬ್ಲ್ಯಾಕ್ ಹೇರ್ಸ್ ಏನಾದ್ರು ಇದ್ರೆ ಕ್ಲೀನಾಗಿ ಕವರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಸಿಂಗ್ ಮೆಹಂದಿ ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಗೆ ಆನ್ಲೈನ್ ಅಲ್ಲಿ ಆಫ್ಲೈನ್ ಅಲ್ಲಿ ಬೇರೆ ಬೇರೆ ವೆರೈಟಿ ಆಫ್ ಮೆಹಂದಿ ಪೌಡರ್ ಸಿಗುತ್ತೆ. ಸೊ ನೀವು ಅದು ಕೂಡ ಯೂಸ್ ಮಾಡೋದು. ಬಟ್ ನಾನ್ ಕಂಡಂತೆ ಈ ಒಂದು ಸಿಂಗ್ ಅವ್ರ ಮೆಹಂದಿ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ನೋಡಿ ಟೀ ಡಿಕಾಕ್ಷನ್ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಸೊ 1 ಲೋಟದ ಟೀ ಡಿಕಾಕ್ಷನ್ ಈಗ ಆಲ್ಮೋಸ್ಟ್ ಅಲ್ಲಿ 1/4 ಭಾಗಕ್ಕೆ ಬಂದಿದೆ. ನಾವು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೋಬೇಕಾಗತ್ತೆ. ಇದು ಕಂಪ್ಲೀಟ್ ಆಗಿ ಕೂಲ್ ಆಗಕ್ಕೆ ಬಿಡ್ಬೇಕಾಗತ್ತೆ. ಇನ್ನು ಸಾಕಷ್ಟು ಜನ ಈ ಟೀ ಡಿಕಾಕ್ಷನ್ ಜೊತೆಗೆ ನಿಂಬೆ ಹಣ್ಣು, ಬೀಟ್ರೂಟ್ ಜ್ಯೂಸ್ ಎಲ್ಲ ಸೇರಿಸ್ತಾರೆ. ಆ ರೀತಿ ಏನು ಸೇರಿಸಬೇಡಿ. ಇದು ಒಂದು ಸಿಂಪಲ್ ವೇಯಲ್ಲಿ ತೋರಿಸಿದೀವಿ. ಒಂದ್ಸಲ ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ನಿಮಗೂ ಕೂಡ ಇಷ್ಟ ಆಗುತ್ತೆ. ನಾನು ಕಂಪ್ಲೀಟ್ ಆಗಿ ಕೂಲ್ ಆದ ನಂತರ ಒಂದು ಸ್ಟೇನರ್ ಸಹಾಯದಿಂದ ಸೋಸ್ಕೊಳ್ತಾ ಇದ್ದೀನಿ. ಸೊ ಸಾಕಷ್ಟು ಜನ ಏನ್ ಮಾಡ್ತಾರೆ, ಮೆಹಂದಿನ ಹಾಗೆ ಇನ್ಸ್ಟೆಂಟ್ ಆಗಿ ಕೂಡ ಕಲ್ಸ್ಕೊಂಡು ಹಚ್ಕೋತಾರೆ. ಬಟ್ ಇನ್ಸ್ಟೆಂಟ್ ಆಗಿ ಕಲ್ಸ್ಕೊಂಡು ಹಚ್ಕೊಂಡಾಗ ಅಷ್ಟು ಕಲರ್ ಬರಲ್ಲ. ಹಿಂದಿನ ದಿನನೇ ರಾತ್ರಿ ಕಲಿಸಿದಾಗ ಚೆನ್ನಾಗಿ ನೆಂದಿರುತ್ತೆ. ಸೊ ಕಲರ್ ಕೂಡ ನಮ್ಮ ಹೇರ್ಸಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈಗ ನಾನು ಪ್ಯಾಕೆಟ್ ಹೊಡೆದು ಒಂದು ಬಟ್ಲಕ್ಕೆ ಹಾಕೋತಾ ಇದ್ದೀನಿ. ಸೊ ಇಲ್ಲಿ ಒಂದು 20 ರುಪೀಸಿಗೆ ಇದು 1 ಚಾಶೆಟ್ ಸಿಗುತ್ತೆ. ಇದರಲ್ಲಿ ನಿಯರ್ಲಿ 40 ಗ್ರಾಮ್ಸ್ ಅಷ್ಟು ಪೌಡರ್ ಬರುತ್ತೆ. ಇದು ನನ್ನ ಹೇರ್ಸಿಗೆ 1 ಪ್ಯಾಕೆಟ್ ಸಾಕಾಗುತ್ತೆ. ಹೇರ್ ಲೆಂತ್ ನೋಡ್ಕೊಂಡು ನೀವು ಇನ್ನೊಂದು ಮೆಹಂದಿ ಪೌಡರ್ ಬೇಕಾದ್ರೆ ಆಡ್ ಮಾಡ್ಕೋಬಹುದು. ನಾನಿಲ್ಲಿ ಸ್ವಲ್ಪನೇ ಡಿಕಾಕ್ಷನ್ ನ ಸೇರಿಸ್ಕೊಂಡು ಕಲಿಸ್ತಾ ಇದ್ದೀನಿ. ಒಂದೇ ಸಲ ಜಾಸ್ತಿ ಡಿಕಾಕ್ಷನ್ ಹಾಕೋಣಲ್ಲ, ಯಾಕೆಂದ್ರೆ ಕೆಲವೊಂದ್ಸಲ ಜಾಸ್ತಿ ಡಿಕಾಕ್ಷನ್ ಹಾಕ್ಬಿಟ್ರೆ ಅಳುಕಾಗ್ಬಿಡುತ್ತೆ. ಸೊ ನೋಡಿ ಸ್ವಲ್ಪನೇ ಹಾಕೊಂಡು ಕಲ್ಸ್ಕೊಳ್ಳಿ. ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ, ಇದಕ್ಕೆ ಅಡಿಷನಲ್ ಆಗಿ ನೀರ್ ಸೇರಿಸ್ತಾರೆ. ಅಡಿಷನಲ್ ಆಗಿ ನೀರೇನ್ ಬೇಕಾಗಲ್ಲ, ಈ ಡಿಕಾಕ್ಷನ್ ಸಾಕಾಗುತ್ತೆ. ಮೆಹಂದಿ ಕಲಿಸ್ಬೇಕಾದ್ರೆ ಸಣ್ಣ ಪುಟ್ಟ ಗಂಟುಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಅದು ಆಕ್ಚುಲಿ ಗಂಟಲ್ಲ, ಮೆಹಂದಿ ಪೌಡರ್ ಸ್ಮಾಲ್ ಇರುತ್ತೆ. ಸೊ ನೀವು ಬೆಳಿಗ್ಗೆ ಅನ್ನೋಷ್ಟೊತ್ತಿಗೆ ಅದು ಕಂಪ್ಲೀಟ್ ಆಗಿ ಸೆಟ್ ಆಗಿರುತ್ತೆ. ನೋಡಿ ನಾನು ಯಾವ ರೀತಿ ಕಲಿಸ್ತಾ ಇದ್ದೀನಿ ಅಂತ. ಇನ್ಫ್ಯಾಕ್ಟ್ ನಾನು ಕಲಿಸ್ಬೇಕಾದ್ರೆ ನನ್ನ ಕೈ ಎಷ್ಟು ರೆಡ್ ಆಗ್ತಾ ಇದೆ ಅಂತ ನೀವು ಅಬ್ಸರ್ವ್ ಮಾಡಬಹುದು. ಸೊ ಕ್ಲೀನ್ ಆಗಿ ಕಲ್ಸ್ಕೊಳ್ಳಿ. ಗಂಟು ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಅದಕ್ಕೆ ಬೆಳಗ್ಗೆನೇ ಕಂಪ್ಲೀಟ್ ಆಗಿ
ಆಗಿ ಸೆಟ್ ಆಗೋಗುತ್ತೆ. ಇನ್ನು ಸಾಕಷ್ಟು ಜನ ಹೇಳ್ತಾ ಇರ್ತೀರಾ ನಾವು ಮೆಹಂದಿ ಹಚ್ಕೊಂಡ್ರೆ ನಮ್ಮ ಕೂದಲು ತುಂಬಾನೇ ರಫ್ ಆಗುತ್ತೆ ಅಂತ. ಸೊ ಇದಕ್ಕೆ ಒಂದು 2 ಸ್ಪೂನ್ ಅಷ್ಟು ಅಲೋವೆರಾ ಸೇರಿಸಿ. ಅಲೋವೆರಾ ಸೇರಿಸೋದ್ರಿಂದ ನಿಮ್ಮ ಕೂದಲು ತುಂಬಾನೇ ಸ್ಮೂತ್ ಅಂಡ್ ಶೈನಿ ಆಗುತ್ತೆ. ಸೊ ಇದನ್ನ ಮರಿದೆ ಅಲೋವೆರಾನ ಹಾಕಿ. ಸೊ ಅಲೋವೆರಾ ಹಾಕಿದ ನಂತರ ಕ್ಲೀನ್ ಆಗಿ ಮತ್ತೆ ಇನ್ನೊಂದ್ಸಲ ಕಲ್ಸ್ಕೊಳ್ಳಿ. ನೋಡಿ ನನ್ನ ಕೈ ಎಷ್ಟು ಕೆಂಪಾಗಿದೆ ಅಂತ ನೋಡ್ಬೋದು. ಹಿಂದಿನ ದಿನ ರಾತ್ರಿನೇ ಮೆಹಂದಿ ಕಲ್ಸಿ ಇಡೋದ್ರಿಂದ ಬೆಳಗ್ಗೆ ನೀವು ತಲೆಗೆ ಮೆಹಂದಿ ಹಚ್ಕೊಂಡಾಗ ಒಳ್ಳೆ ಕಲರ್ ಬರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಕಲಿಸ್ದೆ ಹಾಗೆ ಹಚ್ಕೊಂಡ್ರೆ ಅಷ್ಟು ಕಲರ್ ಬರಲ್ಲ. ನೋಡಿ ತಿರ್ಗಾ ಮಾರ್ನಿಂಗ್ ಅನ್ನೋಷ್ಟೊತ್ತಿಗೆ ಯಾವ ರೀತಿ ಕಂಪ್ಲೀಟ್ ಆಗಿ ಸೆಟ್ ಆಗಿದೆ ಅಂತ. ಇನ್ಫ್ಯಾಕ್ಟ್ ರಾತ್ರಿ ಕಲಿಸ್ಬೇಕಾದ್ರೆ ಗಂಟೆಲ್ಲ ಇತ್ತು. ನೋಡಿ ಯಾವುದೇ ರೀತಿ ಗಂಟಿಲ್ಲ, ನಾನು ಯಾವುದೇ ರೀತಿ ಅಡಿಷನಲ್ ಆಗಿ ನೀರು ಸೇರಿಸಿಲ್ಲ, ಎಷ್ಟು ಕ್ಲೀನ್ ಆಗಿ ಸೆಟ್ ಆಗಿದೆ ಅಂತ. ಈ ಕಾರಣಕ್ಕೆ ನಾನು ಹೇಳಿದ್ದು ಹಿಂದಿನ ದಿನ ರಾತ್ರಿನೇ ಕಲ್ಸಿಡಿ ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಹೇರ್ ಸಿಗೆಯಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಇನ್ನು ಅಪ್ಲೈ ಮಾಡಬೇಕಾದ್ರೂ ಅಷ್ಟೇ ಕ್ಲೀನ್ ಆಗಿ ಪಾರ್ಟಿಷನ್ ಮಾಡ್ಕೊಂಡ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನಿಮ್ದು ತುಂಬಾ ಥಿಕ್ ಇದೆ, ಲಾಂಗ್ ಇದೆ ಅಂದ್ರೆ ಯಾರ್ದಾದ್ರೂ ಹೆಲ್ಪ್ ತಗೊಂಡು ನೀವು ಹಚ್ಕೋಬಹುದು. ನಾನೇನು ಅಂತ ಏನ್ ತಿಕ್ಕಿಲ್ಲ ಅಂತಂದು ನಾನೇ ಹಚ್ಕೊಳ್ತಾ ಇದ್ದೀನಿ. ಬೇರೆ ನೀವು ಹೇರ್ ಪ್ಯಾಕ್ ಹಾಕಿದಾಗ 1 ಅವರ್ 2 ಅವರ್ ಬಿಟ್ರೆ ಸಾಕಾಗುತ್ತೆ, ಅಲ್ಲಿಗೆ ಪ್ಯಾಕ್ ಕ್ಲೀನ್ ಆಗಿ ಡ್ರೈ ಆಗಿರುತ್ತೆ. ಬಟ್ ಮೆಹಂದಿ ಹಚ್ಚಿದಾಗ ಅಟ್ಲೀಸ್ಟ್ ಒಂದು 4 to 5 ಅವರ್ಸ್ ಆದ್ರೂ ನಿಮ್ ತಲೆಯಲ್ಲಿ ಹಾಗೆ ಇದ್ರೆ ಮೆಹಂದಿ ಒಳ್ಳೆ ಕಲರ್ ಬರುತ್ತೆ ಅಂತಾನೆ ಹೇಳ್ಬೋದು. ಮೆಹಂದಿ ಡ್ರೈ ಆಗಕ್ಕೆ ಒಂದು 4 to 5 ಅವರ್ಸ್ ಸಾಕಾಗುತ್ತೆ. ಕಂಪ್ಲೀಟ್ ಆಗಿ ಡ್ರೈ ಆದ ನಂತರ ನೀವು ಹೇರ್ ವಾಶ್ ನ ಮಾಡ್ಕೋಬಹುದು. ಏರ್ ವಾಶ್ ಮಾಡ್ಕೋಬೇಕಾದ್ರೆ ಸಾಕಷ್ಟು ಜನ ಏನ್ ಮಾಡ್ತಾರೆ, ಶಾಂಪೂನ ಯೂಸ್ ಮಾಡ್ತಾರೆ. ನೀವು ಶಾಂಪೂ ಯೂಸ್ ಮಾಡೋ ನೆಸೆಸಿಟಿ ಇಲ್ಲ, ಯಾಕಂದ್ರೆ ಇದಕ್ಕೆ ನಾನು ಯಾವುದೇ ರೀತಿ ಆಯಿಲ್ ನ ಹಾಕಿಲ್ವಲ್ಲ. ಜಸ್ಟ್ ಹಾಗೆ ಪ್ಲೇನ್ ವಾಟರ್ ಇಂದ ವಾಶ್ ಮಾಡ್ಕೋಬಹುದು. ಯಾವುದೇ ರೀತಿ ಶಾಂಪೂನ ಬಳಸಬೇಡಿ. ಶಾಂಪೂ ಹಾಕೋದ್ರಿಂದ ಅದು ಕಲರ್ ಎಲ್ಲ ಕಂಪ್ಲೀಟ್ ಆಗಿ ಬಿಟ್ಕೊಂಡ್ ಬಿಡುತ್ತೆ, ಯಾಕೆಂದ್ರೆ ಅವಾಗ ತಾನೇ ಹಚ್ಚಿರ್ತಿರಲ್ಲ ಮೆಹಂದಿನ. ಸೊ ನಾರ್ಮಲ್ ಆಗಿ ವಾಟರ್ ಇಂದನೇ ತೊಳ್ಕೊಳ್ಳಿ. ಇನ್ನು ಸಾಕಷ್ಟು ಜನ ಏನ್ ಮಾಡ್ತಾರೆ, ಕೂದಲಿಗೆ ಬಿಸಿನೀರ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಜಾಸ್ತಿ ಬಿಸಿನೀರಲ್ಲಿ ತಲೆ ತೊಳ್ಕೊಬೇಡಿ. ಹಾಟ್ ವಾಟರ್ ಜಾಸ್ತಿ ಆದಷ್ಟು ನಮ್ಮ ಹೇರ್ಸ್ ಡ್ಯಾಮೇಜ್ ಆಗುತ್ತೆ. ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ ಹೇರ್ಸ್ ನ ತೊಳ್ಕೊಳ್ಳೋದು ಬೆಸ್ಟ್ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಆಗಿ ನಿಮ್ಮ ಓವರ್ ಆಲ್ ಹೇರ್ಸಿಗೆಲ್ಲ ಅಪ್ಲೈ ಮಾಡಿ, ಬುಡಕ್ಕೆ, ತುದಿ ಕೂದಲಿಗೆ ಎಲ್ಲಾನು ಓವರ್ ಆಲ್ ಕ್ಲೀನ್ ಆಗಿ ಟೈಮ್ ಕೊಟ್ಕೊಂಡು ಅಪ್ಲೈ ಮಾಡಿ. ಒಂದು 15 ಮಿನಿಟ್ಸ್ ಬೇಕಾಗುತ್ತೆ ಕ್ಲೀನ್ ಆಗಿ ಅಪ್ಲೈ ಮಾಡೋದಕ್ಕೆ. ಇನ್ನು ಮೆಹಂದಿ ಹಚ್ಚೋದ್ರಿಂದ ನಮಗೆ ಸಾಕಷ್ಟು ರೀತಿ ಬೆನಿಫಿಟ್ಸ್ ಇದೆ. ನಮ್ಮ ಹೇರ್ಸ್ ಅಲ್ಲಿ ಏನಾದ್ರು ಕೆಂಪುಗೆ ಗುಳ್ಳೆ ಆಗಿದ್ರೆ, ಹೀಟ್ ಜಾಸ್ತಿ ಆಗಿ ಅದು ಕೂಡ ಕಡಿಮೆ ಆಗುತ್ತೆ. ಇನ್ನು ಮೆಹಂದಿ ಹಚ್ಚೋದ್ರಿಂದ ನಮ್ಗೆ ಒಂದು ಮೈಂಡ್ ಒಂಥರ ರಿಲ್ಯಾಕ್ಸ್ ಅಂತಾನೆ ಅಂತ ಹೇಳ್ಬೋದು. ನೀವು ಅದನ್ನ ಮೆಹಂದಿ ಹಾಕೋಬೇಕಾದ್ರೆ ಫೀಲ್ ಮಾಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ನೀವೇ ನೋಡಿದ್ರಲ್ಲ, 1 ಪ್ಯಾಕೆಟೇ ಸಾಕಾಯ್ತು ನನ್ನ ಹೇರ್ ಲೆಂತಿಗೆ. ಸೊ ನಿಮ್ಮ ಹೇರ್ ಲೆಂತಿಗೆ ನೋಡ್ಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಪ್ಯಾಕೆಟ್ ನ ಹಾಕೋಬಹುದು. ಸೊ ಯೂಶುವಲಿ ಎಲ್ಲಾ ಮೀಡಿಯಂ ಹೇರ್ ಲೆಂತಿಗೆಲ್ಲ ಒಂದೇ ಪ್ಯಾಕೆಟ್ ಸಾಕಾಗುತ್ತೆ. ಇನ್ನು ನನ್ನ ಕೈಗಳು ನೀವೇ ನೋಡ್ಬೋದು ಎಷ್ಟು ಡಾರ್ಕ್ ಆಗಿದೆ ಮೆಹಂದಿ ಹಚ್ಬೇಕಾದ್ರೇನೆ. ಸೊ ಇನ್ನು ಹೇರ್ ವಾಶ್ ಮಾಡಾದ್ಮೇಲೆ ಇನ್ನು ಎಷ್ಟು ಡಾರ್ಕ್ ಆಗಿರುತ್ತೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆಗಿ ಹಚ್ಕೊಂಡಾದ ನಂತರ ಒಂದು ಪೋನಿ ಕಟ್ಕೊಂಡು ಮನೆಯೆಲ್ಲ ಕೆಲಸ ಮಾಡ್ಕೊಂಡು ಆಮೇಲೆ ಹೇರ್ ವಾಶ್ ಮಾಡಿದೀನಿ. ನೋಡಿ ನನ್ನ ಕೂದಲು ಯಾವ ರೀತಿ ಇದೆ ಅಂತ. ನಾನು ಆವಾಗೇ ಹೇಳ್ದಂಗೆ ಯಾವುದೇ ರೀತಿ ಶಾಂಪೂನ ಬಳಸಿಲ್ಲ, ಜಸ್ಟ್ ಹಾಗೆ ನೀರು ಹಾಕಿ ಕ್ಲೀನ್ ಆಗಿ ತೊಳ್ಕೊಂಡಿದೀನಿ. ಸೊ ನನ್ಗೆ ಆಕ್ಚುಲಿ ವೈಟ್ ಹೇರ್ಸ್ ಎಲ್ಲ ಇದೆ, ಯಾವ ರೀತಿ ಕವರ್ ಆಗಿದೆ ಅಂತ ನೀವೇ ನೋಡಬಹುದು. ಜಾಸ್ತಿ ವೈಟ್ ಹೇರ್ಸ್ ಇರೋರು ವೀಕ್ಲಿ ಒನ್ಸ್ ಆದ್ರೂ ಮೆಹಂದಿ ಹಚ್ಚಿ. ಇಲ್ಲ ನನ್ಗೆ ಅಷ್ಟೊಂದು ಹೇರ್ಸ್ ವೈಟ್ ಇಲ್ಲ ಅನ್ನೋರು ನೀವು 15 days ಒಂದ್ಸಲನಾದ್ರೂ ಹಚ್ಬಹುದು. ಒಂಥರ ನಾವಿಲ್ಲಿ ತಲೆಗೆ ಎಣ್ಣೆ ಹಚ್ತಾ ಇದ್ವಿ. ಎಸ್, ನೀವು ಏನು ಮೆಹಂದಿ ಹಾಕಿ ಹೇರ್ ವಾಶ್ ಮಾಡ್ಕೊಂಡಿರ್ತೀರಲ್ಲ, ಅವತ್ತಿನ ದಿನಾನೇ ನೈಟ್ ಎಣ್ಣೆ ಹಚ್ಕೊಂಡು ಮಲಗಬೇಕಾಗತ್ತೆ. ಯಾಕೆಂದ್ರೆ ನೀವು ಮೆಹಂದಿ ಹಚ್ಚಿರ್ತೀರಾ, ಅದಕ್ಕೆ ಎಣ್ಣೆ ಹಚ್ಚಿ ಇರೋದ್ರಿಂದ ಅಟ್ಲೀಸ್ಟ್ ಒಂದು 15 days ಆದ್ರೂ ಕಂಪ್ಲೀಟ್ ಆಗಿ ನಿಮ್ ಹೇರ್ಗೆ ಮೆಹಂದಿ ಹಾಗೆ ಇರುತ್ತೆ ಅಂತಾನೆ ಹೇಳ್ಬೋದು. ಈ ಮಿಸ್ಟೇಕ್ ಸಾಕಷ್ಟು ಜನ ಮಾಡ್ತಾರೆ. ನೆಕ್ಸ್ಟ್ ಡೇ ಯಾವಾಗಾದ್ರೂ ಹಚ್ಕೊಂಡ್ರೆ ಆಯ್ತು ಅಂತ ಬಿಟ್ಬಿಡ್ತಾರೆ. ಅವತ್ತೇ ಹಚ್ಕೊಳೋದ್ರಿಂದ ಮೆಹಂದಿ ಕಲರ್ ತುಂಬಾ ದಿನಗಳ ತನಕ ಹಾಗೆ ಇರುತ್ತೆ ಅಂತಾನೆ ಹೇಳ್ಬೋದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.